ನಾವು ಆತ್ಮೀಯ ಜೀವಿತದಲ್ಲಿ ನಡೀತಿರುವಾಗ, ನಾವು ನೀತಿಯಾಗಿ ನಾವು ನಡೀತಿರುವಾಗ, ದೇವರಿಗೆ ಇಷ್ಟಾನುಸಾರವಾಗಿ, ದೇವರಿಗೆ ವಾಕ್ಯಾನುಸಾರವಾಗಿ ನಾವು ನಡೀತಿರುವಾಗ ಯಾವ ಕಷ್ಟ ಕೂಡ ಬರೋದಿಲ್ಲ, ಎಲ್ಲ ಸಾಫಿ ಆಗಿರ್ತದೆ ಅಂತೇಳಿ ನಾವು ಅನ್ಕೋಬಾರ್ದು. ಅದು ಏನೇ ಆಗಿರ್ಲಿ, ಇವಾಗ ನಾವು ವ್ಯಕ್ತಿಗತವಾಗಿ ಒಂದು ತೀರ್ಮಾನ ತಗೊಂಡು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕಂತೇಳಿ ನಾವು ನಡುಗಟ್ಕೊಂಡು ನಾವು ನಡೀತಿರ್ತೀವಂದ್ರೆ ಖಚಿತವಾಗಿ ಶೋಧನೆಗಳು ನಮಗೆ ಬಂದೇ ಬರ್ತಾವ, ವ್ಯತಿರೇಕ ನಮಗೆ ಬಂದೇ ಬರ್ತದೆ. ಇವಾಗ ಎಲ್ಲದನ್ನ ನಮ್ಮ ಜೀವಿತನ ಎಲ್ಲದನ್ನ ದೇವ್ರಿಗೆ ಸಮರ್ಪಿಸಿ ದೇವ್ರಿಗಾಗಿ ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು, ದೇವ್ರ ಸೇವೆ ಮಾಡಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಅನೇಕ ಆತ್ಮಗಳನ್ನ ನಾವು ದೇವ್ರ ಕಡೆ ನಡೆಸ್ಬೇಕು ಅಂತೇಳಿ ನಾವು ನಡುಗಟ್ಕೊಂಡು ದೇವರಿಗೆ ಸಾಕ್ಷಿಯಾಗಿ ನಾವು ಹೋಗ್ತಿರುವಾಗ ಸಾಫಿಯಾಗಿ ನಡೆದಿಲ್ಲ. ಅನೇಕ ವ್ಯತಿರೇಕಗಳು ಬರ್ತಾವ, ಅನೇಕ ಆತಂಕಗಳು ಬರ್ತಾವ, ಅನೇಕ ಇಬ್ಬಂದಿಗಳು ಬರ್ತಾವ. ಬಾರಿ ಮಂದಿ ಏನ್ ಹೇಳ್ತಾರಂದ್ರೆ, ನಾವು ನೀತಿಯಾಗಿ ಜೀವಿಸಿದ್ರೆ, ನೀತಿಯಾಗಿದ್ರೆ ಬೇಗ ಬೇಗನೆ ದೇವ್ರ ಆಶೀರ್ವಾದ ಕೊಟ್ಟು ಬಿಡ್ತಾನ ಅಂತ ಹೇಳಿ ಅನ್ಕೊಂತಾರ. ಹಂಗ ನಾವು ನೀತಿಯಾಗಿ ಜೀವಿಸಿದ್ರೆ ಬೇಗ ಬೇಗನೆ ಆಶೀರ್ವಾದ ಬರೋದಿಲ್ಲ. ಎದಕ್ಕಂದ್ರೆ ನೀತಿಯಾಗಿ ಜೀವಿಸ್ತಿರುವಾಗ ಫಸ್ಟ್ ಪರೀಕ್ಷೆನ ಎದುರಿಸ್ಬೇಕು. ದೇವ್ರ ಕೆಲವೊಂದು ಪರೀಕ್ಷೆಗಳು ಇಡ್ತಾನ. ಆ ಪರೀಕ್ಷೆಲಿದ್ದ ನಾವು ಜಯಿಸಿ ನಾವು ಮುಂದೆ ಬಂದಾಗ ದೇವ್ರು ಏನ್ ನಮ್ಮ ಮೇಲೆ ಉದ್ದೇಶ ಇಟ್ಟಿರ್ತಾನ ಅದನ್ನ ನೆರವೇರಿಸ್ತಾನ. ಇವಾಗ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಮಗೆ ಮೇನ್ ಬೇಕಾಗಿರೋದೇನು? ನೀತಿನೇ. ನೀತಿವಂತನೇ ಪರಲೋಕ ರಾಜ್ಯದಲ್ಲಿ ಇರ್ತಾನ, ಹೌದಾ? ಮತ್ತೆ ನೀತಿಯಾಗಿಲ್ಲ ಅಂದ್ರೆ ದೇವ್ರ ರಾಜ್ಯದಲ್ಲಿ ಇರ್ಬೇಕಂದ್ರೆ ನಾವು ನೀತಿವಂತರಾದ್ರೆ ದೇವ್ರ ರಾಜ್ಯದಲ್ಲಿ ಇರ್ತೀವಿ. ಅಂದ್ರೆ ನೀತಿವಂತರಿಗೆ ಅನೇಕ ಕಷ್ಟಗಳು ಬರ್ತಾವಂತ, ಬರ್ದಿಲ್ದಂಗೆ ಇರೋದಿಲ್ಲ. ನಾವು ಇದು ಫಸ್ಟ್ ಮೈಂಡ್ನ ಫಿಕ್ಸ್ ಮಾಡ್ಕೋಬೇಕು. ಇದು ಮೈಂಡ್ನ ಫಿಕ್ಸ್ ಮಾಡ್ಕೊಂಡಿವಂದ್ರೆ ನಾವು ಹೋಗ್ತಿರೋ ಮಾರ್ಗದಲ್ಲಿ ಎಷ್ಟೇ ಆತಂಕಗಳು ಬಂದ್ರು ಕೂಡ ನಾವು ನಿಂತ್ಕೊಂತೀವಿ ಸ್ಥಿರವಾಗಿ. ಇಲ್ಲಾಂದ್ರೆ ಏನ್ ಅನ್ಸುತ್ತೆ ಗೊತ್ತಾ? ದೇವ, ನಾನು ಯಥಾರ್ಥವಾಗಿ ಜೀವಿಸ್ತಿದ್ದೀನಿ, ನಾನು ನೀತಿಯಾಗಿ ಜೀವಿಸ್ತಿದ್ದೀನಿ, ನಾನು ನಿನ್ ಸಾಕ್ಷಿಯಾಗಿ ಜೀವಿಸ್ತಿದ್ದೀನಿ, ಮತ್ತೆ ಇವ್ರು ಇಷ್ಟು ವ್ಯತಿರೇಕ ಮಾಡ್ತಾರಲ್ಲ, ಇಷ್ಟು ಆತಂಕಗಳು ನನಗೆ ಬರ್ತದವಲ್ಲ ಅಂತ ಹೇಳಿ ಕೆಲವೊಂದು ಟೈಮ್ನಲ್ಲಿ ಬಲಹೀನ ಆಗ ಸ್ಥಿತಿಗಳು ಬರ್ತಾವ. ಅಪವಾದಿ ಹಂಗೆ ಹುಟ್ಟಿಸ್ತಾನ, ಬಲಹೀನ ಪಡಿಸ್ತಾನ. ಯಾಕಂದ್ರೆ ನಾವು ನೀತಿಯಾಗಿ ಜೀವಿಸ್ತಿರ್ತೀವಿ, ನಾವು ಯಥಾರ್ಥವಾಗಿ ನಡೀತಿರ್ತೀವಿ, ನಾವು ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸ್ತಿರ್ತೀವಿ. ಆದ್ರೆ ವ್ಯತಿರೇಕ ಜಾಸ್ತಿ ಇರ್ತದೆ, ಆತಂಕಗಳು ಜಾಸ್ತಿ ಬರ್ತಿರ್ತಾವ, ಹೋರಾಟಗಳು ಜಾಸ್ತಿ ಬರ್ತಿರ್ತಾವ. ಅವಾಗ ಅಪವಾದಿ ಏನ್ ಮಾಡ್ತಾನಂದ್ರೆ, ನೋಡಿ ನೀನು ಎಷ್ಟು ನೀತಿಯಾಗಿ ಜೀವಿಸ್ತಿದ್ದಿ, ಎಷ್ಟು ನೀನು ಯಥಾರ್ಥವಾಗಿ ಜೀವಿಸ್ತಿದ್ದಿ, ಆದ್ರೂ ಕೂಡ ನಿನಗೆ ಇಷ್ಟು ಕಷ್ಟಗಳು, ಆದ್ರೂ ಕೂಡ ನಿನಗೆ ಇಷ್ಟು ಹೋರಾಟಗಳು, ಆದ್ರೂ ಕೂಡ ನಿನಗೆ ಇಷ್ಟು ವ್ಯತಿರೇಕಗಳು, ಇಷ್ಟು ಶತ್ರುಗಳು ಇವೆಲ್ಲ ಅದಾರ ಅಂತೇಳಿ ಅವನು ಇವನ್ನೆಲ್ಲ ತೋರಿಸಿ ನಮ್ಮನ್ನ ಬಲಹೀನಪಡಿಸಿ ದೇವ್ರ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರದಂಗ ಅವನು ನಮ್ಮನ್ನ ದಾರಿ ತಪ್ಸಕ ಅವನು ನೋಡ್ತಿರ್ತಾನ. ಅದಕ್ಕೆ ನಾವು ಫಸ್ಟ್ ಫಿಕ್ಸ್ ಆಗಿರ್ಬೇಕಾಗಿರೋದು ಏನ್ ಗೊತ್ತಾ? ನಮ್ಮ ಮೈಂಡ್ನಾಗ ನಾವು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸಕ್ಕೆ ನಾವು ಪ್ರಾರಂಭಿಸ್ತಿರುವಾಗ, ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸಕ್ಕೆ ನಾವು ನಡುಗಟ್ಟಾಗ ಖಚಿತವಾಗಿ ನಮಗೆ ವ್ಯತಿರೇಕ ಬರ್ತದೆ. ನೀತಿವಂತನಿಗೆ ಅನೇಕ ಕಷ್ಟಗಳು ಬರ್ತಾವ, ಆದ್ರೂ ಕೂಡ ಅದರಿಗಿದ್ದ ನಾನು ನಿಮ್ಮನ್ನ ತಪ್ಪಿಸ್ತೀನಿ ಅಂತ ಹೇಳೋಣ. ನೋಡ್ರಿ, ಓದ್ರಿ ಕೀರ್ತನೆಗಳು 34ನೇ ಕೀರ್ತನೆ 19ನೇ ಚರಣ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಏನಂತ? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಂತ. ಯಾರಿಗಂತ? ನೀತಿವಂತನಿಗೆ ಅನೀತಿವಂತನಿಗೆ? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಅಂತ. ಆದರೂ ಅವೆಲ್ಲವುಗಳಿಂದ ಅವನನ್ನು ನಾನು ಬಿಡಿಸ್ತೀನಿ. ಅವೆಲ್ಲವುಗಳಿಂದನ ಸ್ವಲ್ಪಗಳಿಂದನ ಅವೆಲ್ಲವುಗಳಿಂದ ಬಿಡಿಸ್ತಾನಂತ. ಕಷ್ಟಗಳು ಕೂಡ ಸ್ವಲ್ಪ ಅಲ್ಲ, ಕಷ್ಟಗಳು ಕೂಡ ಅನೇಕ ಅಂತ. ಅನೇಕವಿದ್ರು ಕೂಡ ಅವೆಲ್ಲವುಗಳಿಂದ ಕೂಡ ನಾನು ನಿಮ್ಮನ್ನ ಬಿಡಿಸ್ತೀನಿ ಅಂತ ಹೇಳ್ತಾ. ಆಮೆನ್, ಹಲ್ಲೆಲೂಯಾ. ಇದು ನಾವು ಆತ್ಮೀಯ ಜೀವಿತದಲ್ಲಿ ನಾವು ಪ್ರಯಾಣ ಆಗುವಾಗ ನಮ್ಮ ಮೈಂಡಿನಾಗ ಇಟ್ಕೋಬೇಕಾಗಿರೋ ಆಲೋಚನೆ ಇದು ಫಸ್ಟ್. ಅರ್ಥ ಆಯ್ತಾ? ಕಷ್ಟ ಬರ್ತದವಂದ್ರೆ ನೀನ್ ಏನೋ ತಪ್ಪು ಮಾಡಿರ್ತಿ ಅದಕ್ಕೆ ನಿನಗೆ ಕಷ್ಟ ಬರ್ತಾವ, ನೀನ್ ಏನೋ ತಪ್ಪು ಮಾಡಿರ್ತಿ ಅದಕ್ಕೆ ನಿನಗೆ ಈ ಶೋಧನೆಗಳು ಬರ್ತದವ ಅಂತೇಳಿ ನಮ್ಮನ್ನ ಶೋಧಿಸ್ತಿರ್ತಾರ ಕೆಲವೊಬ್ರು. ನೀನೇ ತಪ್ಪು ಮಾಡಿಲ್ಲ ಅಂದ್ರೆ ಎದಕ್ಕೆ ನಿನ್ಗೆ ಇಷ್ಟ ಪರಿಶೋಧನೆ, ನೀನೇ ತಪ್ಪು ಮಾಡಿಲ್ಲ ಅಂದ್ರೆ ಎದಕ್ಕೆ ನಿನ್ಗೆ ಇಷ್ಟು ವ್ಯತಿರೇಕ, ಇವೆಲ್ಲ ಅನೇಕರು ನಮ್ಮನ್ನ ಶೋಧಿಸಕ್ ನೋಡ್ತಿರ್ತಾರ. ಆದ್ರೆ ದೇವ್ರೇನ್ ಹೇಳ್ತಿರ್ತಾನೆ ಇಲ್ಲಿ? ನೀತಿವಂತನಿಗೆ ಅನೇಕ ಕಷ್ಟಗಳು, ಆದ್ರೂ ಕೂಡ ಅದ್ರಾಗಿದ್ದ ನಾನು ನಿಮ್ಮನ್ನ
ತಪ್ಪಿಸ್ತೀನಿ, ಬಿಡಿಸ್ತೀನಿ. ತಪ್ಪು ಮಾಡಿದವ್ರಿಗೆ ಬರುವಂತ ಶೋಧನೆಗಳು ಒಂದು ರೀತಿ ಆದ್ರೆ, ನೀತಿಯಾಗಿ ಜೀವಿಸ್ತನಿಗೂ ಶೋಧನೆ ಬರ್ತಾವಂತ. ಆಮೇನ್.